ಚಂದ ಹೇಳ್ಯಾರ. ಸಾರ ಸಜ್ಜನರ ಸಂಗಲೇಸು, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಂಘವೆರಡುಂಟು, ಒಂದ ಹಿಡಿ ಒಂದ ಬಿಡು, ಮಂಗಳಮೂರ್ತಿ ನಮ್ಮ ಕೂಡಲ ಸಂಗಮ ದೇವ. ಒಂದು ಹಿಡಿಬೇಕಪ್ಪ, ಒಂದು ಬಿಡಬೇಕು ಅಂತ ಹೇಳಿದರು. ಯಾವುದನ್ನು ಹಿಡಿಬೇಕು ಅಂದ್ರೆ ಸಜ್ಜನರ ಸಂಘವನ್ನೇ ಹಿಡಿಬೇಕು, ದುರ್ಜನರ ಸಂಘವನ್ನು ಬಿಟ್ಟೇ ಬಿಡಬೇಕು ಅಂತೇಳಿ. ಯಾಕೆ ಸಜ್ಜನರ ಸಂಘನ ಹಿಡಿಬೇಕು, ದುರ್ಜನರ ಸಂಘ ಬಿಡಬೇಕು ಅಂತ ಹೇಳಿದರು ಅಂದ್ರೆ, ಸಜ್ಜನರ ಸಂಘ ಹೆಜ್ಜೇನು ಸವಿದಂಗ, ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂಗ ಅಂತ ಹೇಳಿ. ಹಾಗಾಗಿ ಬಚ್ಚಲ ರೊಜ್ಜು ಅದೇನು ನೋಡಾಕು ಚಂದಲ್ಲ, ಸಮೀಪಕ್ಕೆ ಹೋದ್ರಂತೂ ನಿಲ್ಲಕ್ಕಾಗೋದಿಲ್ಲ. ನಾವು ಅಂಥ ಸಂಘ ಎದಕ್ಕೆ ಮಾಡಬೇಕು? ಮಾಡೋದಾದ್ರೆ ಹೆಜ್ಜೇನು ಸವಿದಂಥ ಸುಖ ಕೊಡುವ ಸಜ್ಜನರ ಸಂಘನ ಮಾಡಬೇಕು ಅನ್ನುವಂಥ ವಿಷಯವನ್ನು, ಅದರೊಳಗೆ ಸತ್ಸಂಗನೇ ಮಾಡಬೇಕು ಅಂತ ಹೇಳಿದ ಮೇಲೆ ನಾವು ದುರ್ಜನರ ಸಂಘದ ಬಗ್ಗೆ ಇನ್ನೇನು ಕೇಳೋದದ, ಸಜ್ಜನರ ಸಂಘದ ಬಗ್ಗೆನೇ ನೋಡ್ತಾ ಹೋಗೋದು. ಈಗೇನು ನಾವು ನೀವು ಕುತ್ಕೊಂಡಿವಲ್ಲ, ಇದೇನ್ರಿಪ್ಪ, ಇದ ಸತ್ಸಂಗ. ಸತ್ ಅಂದ್ರೆ ಸತ್ಯವಾದ ಪರಮಾತ್ಮನ ಸ್ವರೂಪವಾದಂಥ ವಿಚಾರ. ಸತ್ಯವಾದದರ ಜೊತೆಗೆ ನಾವು ಕೂಡಿಕೊಂಡಿರೋದು, ಅಂತಿಮ ಸತ್ಯವನ್ನು ಕಾಣುವ ಹಂಬಲದೊಳಗಿರೋದು, ಸದಾವಕಾಲ ನಮ್ಮನ್ನು ನಾವು ಶೋಧಿಸ್ಕೋತ ಹೋಗುವುದು. ಅಂತೂ ನಾವು ನಮ್ಮನ್ನು ಶುದ್ಧಗೊಳಿಸಿಕೊಂಡು ಪರಮಾತ್ಮನ ಪಾದ ಸೇರುವುದು. ಇದು ಮಾನವ ಜೀವನದ ಅಂತಿಮ ಗುರಿ.